ಹಲೋ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಚಾರ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಈ ಶಟಲಲ್ಲಿ ಸ್ವಲ್ಪ ಈ ಡ್ಯಾಮೇಜ್ಗಳಿದ್ದರೆ ಸ್ಪಾರ್ಕ್ ಥ್ರೆಡ್ಡು ಅಥವಾ ಬಾರ್ಡ್ರಲ್ಲಿ ಜರಿ ಥ್ರೆಡ್ಡು ಕಟ್ಟಾಗೋ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಸ್ಟು ಈ ರೀತಿ ಟ್ವಿಸ್ಟ್ ಇಲ್ಲದೆ ಇರೋವಂಥ ಥ್ರೆಡ್ ತೊಗೊಳ್ಳಿ, ಇದರ ಚೆಕ್ ಮಾಡೋಕ್ಕೆ. ಶಟಲಲ್ಲಿ ಯಾವುದೇ ಥರ ಡ್ಯಾಮೇಜ್ ಇದ್ದರೆ ಈ ನನ್ನ ಕೈಲಿ ಥ್ರೆಡ್ ಇದೆಯಲ್ಲ, ಈ ಥ್ರೆಡ್ಡಲ್ಲಿ ಕಟ್ಟಾಗುತ್ತೆ, ಇಲ್ಲ ಸ್ವಲ್ಪ ಥ್ರೆಡ್ ಡ್ಯಾಮೇಜ್ ಆಗುತ್ತೆ, ಅದನ್ನು ಚೆಕ್ ಮಾಡ್ಕೊಬೇಕು. ಈ ಎಡ್ಜ್ಗಳಲ್ಲಿ ಚೆಕ್ ಮಾಡ್ಕೊಬೇಕು. ಈ ರೀತಿ ಮೈನು ಸೆಂಟ್ರಲ್ ಎಲ್ಲೂ ಡ್ಯಾಮೇಜ್ ಇಲ್ಲ ಅಂದರೆ ಈ ಎಡ್ಜ್ಗಳಲ್ಲಿ ಚೆಕ್ ಮಾಡ್ಕೊಬೇಕಾಗುತ್ತೆ. ಮೈನು ಈ ರೀತಿ ಎಲ್ಲ ಕಡೆ ಆಲ್ 4 ಸೈಡೂ ಚೆಕ್ ಮಾಡ್ಕೊಬೇಕಾಗುತ್ತೆ. ನಮ್ಗೆ ಗೊತ್ತಾಗುತ್ತೆ, ನಮ್ಗೆ ಫೀಲಿಂಗ್ ಆಗುತ್ತೆ ಅದು ಯಾವ ರೀತಿ ತಡೀತಾ ಇದೆ ಅಂತ. ನೋಡಿ ಈ ರೀತಿ ಈ ಕಡೆನೂ ಮತ್ತೆ ಇನ್ನೊಂದು ಕಡೆ ಈಗ ಸ್ವಲ್ಪ ಟೋಟಿದೆ ನೋಡ್ರಿ, ಇಲ್ಲಿ ತಡೀತಾ ಇದೆ ನೋಡ್ರಿ. ಈ ರೀತಿ ಎಳೆ ಥ್ರೆಡ್ ಅನ್ನೋದು ಕಟ್ಟಾಗೋಗ್ಬಿಡುತ್ತೆ. ಇದು ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಇದ್ದಾಗ ಈ ರೀತಿ ಡ್ಯಾಮೇಜ್ ಇದೆ ಅಂತ ನಮಗೆ ಗೊತ್ತಾದ ಮೇಲೆ ನೆಕ್ಸ್ಟು ಇದನ್ನು ಯಾವ ರೀತಿ ಸರಿ ಮಾಡಿಬಿಡೋದು ಅಂತ ನೋಡೋಣ. ಈಗ ಈ ರೀತಿ ಬ್ಲ್ಯಾಕ್ ಕಾಗದ ಅಂತೀವಿ ನಾವು, ಇಂಗ್ಲೀಷಲ್ಲಾದರೆ ಬ್ಲ್ಯಾಕ್ ಸ್ಯಾಂಡ್ ಪೇಪರ್ ತೊಗೊಂಡು ಈ ರೀತಿ ರಬ್ ಮಾಡಬೇಕು. ಈ ರೀತಿ ಡ್ಯಾಮೇಜ್ ಇರೋ ಕಡೆ ಪೂರ್ತಿ ಈ ರೀತಿ ರಬ್ ಮಾಡ್ಕೊಬೇಕು. ಇವಾಗ ನೈಸಾಗಿರುತ್ತೆ. ನೆಕ್ಸ್ಟು ಬ್ಲ್ಯಾಕ್ ಪೇಪರಲ್ಲಿ ಆದಮೇಲೆ ಇದರದ್ದು ವೈಟ್ ಸ್ಯಾಂಡ್ ಪೇಪರ್ ತೊಗೊಬೇಕು. ಬ್ಲ್ಯಾಕಲ್ಲಿ ಉಜ್ಜಿದಾದ್ಮೇಲೆ ಈ ರೀತಿ ವೈಟ್ ಸ್ಯಾಂಡ್ ಪೇಪರಿಂದ ಈ ರೀತಿ ರಬ್ ಮಾಡ್ಕೊಬೇಕು. ಇದು ನೈಸ್ ಆಗುತ್ತೆ ಇದರಿಂದ. ಇದೆಲ್ಲ ಈ ರೀತಿ ರಬ್ ಮಾಡಿದ್ಮೇಲೆ ಮತ್ತೆ ಥ್ರೆಡ್ ತಗೊಂಡು ಚೆಕ್ ಮಾಡ್ಕೊಳ್ರಿ ಒಂದ್ಸರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.